ನಮಸ್ಕಾರ ಗುರು. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. IPL 2026 ಮ್ಯಾಚ್ ಪ್ರೊಡಿಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲಿಗೆ ಇವತ್ತಿನ ಮ್ಯಾಚ್ ಬಗ್ಗೆ ಪ್ರಿಡಿಕ್ಷನ್ ಮಾಡೋಕ್ಕೂ ಮುಂಚೆ ನಿನ್ನೆ ನಡೆದಂಥ ಮ್ಯಾಚು ಪಂಜಾಬ್ ಕಿಂಗ್ಸ್ ಹಾಗೂ ಗುಜರಾತ್ ಟೈಟನ್ಸ್ ನಡುವೆ ಏನೇನಾಯಿತು ಅಂತ ಒಂದು ಎರಡು ಮಾತಲ್ಲಿ ಮಾತಾಡೋಣ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಪಂಜಾಬ್ ಕಿಂಗ್ಸ್ ಅವರು ಟಾಸ್ನ ಗೆದ್ದು ಮ್ಯಾಚ್ನ ಗೆಲ್ತಾರೆ ಅಂತ ಹೇಳಿದ್ದೆ. ನೀವು ಎಷ್ಟು ಜನ ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಏನೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನೋಡ್ರಿ, ನಾವು ಒಳ್ಳೊಳ್ಳೆ ಸ್ವಲ್ಪ ಪ್ರಿಡಿಕ್ಷನ್ ಮಾಡ್ತೀವಿ, ಸ್ವಲ್ಪ ನೋಡಿ. ನೆನ್ನೆನೇ ಹೇಳಿದ್ದೆ ನಾನು, ಟಾಸ್ನ ಗೆದ್ದು ಪಂಜಾಬ್ ಅವರು ಮೀನ್ಸ್ ಶ್ರೇಯಸ್ ಅಯ್ಯರ್ ಅವರು ಚೇಸಿಂಗ್ನ ತಗೊತಾರೆ. ಚೇಸಿಂಗಲ್ಲಿ ಅದ್ಭುತವಾದ ಬಾಲಿಂಗ್ ಪ್ರದರ್ಶನದೊಂದಿಗೆ ಗುಜರಾತ್ ಅವ್ರನ್ನ 162 ರನ್ಸ್ಗೆ ಕಟ್ ಹಾಕ್ತಾರೆ ಚೇಸಿಂಗ್ ಅಂತ ಬಂದಾಗ. ಬಟ್ ಈ ಸೈಡಲ್ಲಿ ಸಾಯಿ ಸುದರ್ಶನ್ ಹಾಗೂ ಶುಭ್ಮನ್ ಗಿಲ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ತಾ ಇದ್ದಂಥದ್ದನ್ನು ಮಾರ್ಕೋ ಆ್ಯನ್ಸನ್ ಅವರು ಬಾಲಿಂಗಲ್ಲಿ ಆ ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡ್ತಾರೆ. ಮೀನ್ಸ್ ಸಾಯಿ ಸುದರ್ಶನ್ ಅವರು ಔಟ್ ಆಗ್ತಾರೆ. ನೆಕ್ಸ್ಟು ಬಟ್ಲರ್ ಅಣ್ಣ ಬರ್ತಾರೆ. ಬಟ್ಲರ್ ಅವರು ಔಟ್ ಆಫ್ ಫಾರ್ಮ್ ಇದ್ದರು, ಬಟ್ IPL ಅಂತ ಬಂದಾಗ ಅವರು ಬೇರೆ ಥರನೇ ಆಡ್ತಾರೆ. ಅವರು ಒಳ್ಳೆ ಸ್ಕೋರ್ನ ಮಾಡಿದ್ರು. ಬಟ್ ರಾಹುಲ್ ತೇವಾಟೆವರೆಗೂ ಎಳ್ಕೊಂಡು ಹೋಯ್ತು ಮ್ಯಾಚು. ಅಲ್ಲಿವರೆಗೂ ಸ್ಕೋರ್ ಆಗಲಿಲ್ಲ. ಈ ಮಾರ್ಚ್ ಮಂತು ಹೇಗೆ ಈ ವಾರು, ಶ್ರೀರಾಮನವಮಿ, ಯುಗಾದಿ ಈ ಥರ ಎಷ್ಟೇ ಆದರೂ ಎಂಡ್ ಆಗ್ತಾ ಇರಲಿಲ್ವಲ್ಲ, ಸೇಮ್ ಅದೇ ಥರ ಲಾಸ್ಟ್ ಓವರು ಹರ್ಷದೀಪ್ ಸಿಂಗ್ ಅವ್ರದ್ದು ಎಂಡೇ ಆಗ್ತಾ ಇರಲಿಲ್ಲ. 19ನೇ ಓವರ್ ಸ್ವಾಮಿ ಮಾಡ್ದ ನೋ ಬಾಲು, ವೈಡು, ಸಿಂಗಲ್ಲು, ವೈಡು ಏನೇನೋ ಮಾಡಾಕ್ಬಿಟ್ಟ ಲಾಸ್ಟ್ ಓವರ್ ಅಂತೂ. ಅದಾಗಿ ಹೆಂಗೋ ಮುಗೀತು ಅಂತ ಫಸ್ಟ್ ಬ್ಯಾಟಿಂಗ್ ಈ ಕಡೆಯಿಂದ ಅದ್ಭುತವಾದ ರೋಚಕ ಬ್ಯಾಟ್ಸ್ಮನ್ಗಳು ಬಂದರು, ಅದೇ ಥರ ಹೊಡಿತಾ ಇದ್ರು. ಬಟ್ ಪ್ರಿಯಾಂಶ್ ಆರ್ಯ ಔಟ್ ಆದರು. ಅದಾದಮೇಲೆ ಅವ್ರು ಯಾರು ಆಸ್ಟ್ರೇಲಿಯನ್ ಡೆಬ್ಯೂ ಮಾಡಿದವರು ಕೊಹ್ಲಿ ಅವರು ಏನು ಅದ್ಭುತ ಬ್ಯಾಟಿಂಗ್ ಆಡಿದ್ರಪ್ಪ, ಸಖತ್ತಾಗಿ ಆಡಿದ್ರು. ಒಬ್ಬರೇ ನಿಂತು ಎಬೋ 70 ಹೊಡೆದು ಮ್ಯಾಚನ್ನು ಗೆಲ್ಸ್ಕೊಂಡು ಡಗ್ಔಟ್ ಕಡೆ ಹೋಗ್ತಾಯಿದ್ರು. ಹಾಗೆ ಅಲ್ಲೊಂದು ರಿವ್ಯೂಲು ಅಷ್ಟೇ, ವೈಡಿಗೊಂದು ಶ್ರೇಯಸ್ ಅಯ್ಯರ್ ಅವರು ರಿವ್ಯೂ ತೊಗೊತಾರೆ. 6 ನಿಮಿಷ 3 ಸೆಕೆಂಡ್ ತೊಗೊತಾರೆ ಆ ರಿವ್ಯೂನ ಅನಲೈಸ್ ಮಾಡಿ ರಿಸಲ್ಟ್ ಕೊಡೋಕ್ಕೆ. ಏನು ಗ್ಲಿಚ್ ಆಗಿತ್ತೋ ಗೊತ್ತಿಲ್ಲ. 6 ಮಿನಿಟ್ಸ್ ಹೋಲ್ಡ್ ಆಗುತ್ತೆ ಮ್ಯಾಚು. ಈ ಥರ ನಡೀತಾ ಹೋಯ್ತು. ಇವೆಲ್ಲ ಸೀಕ್ವೆನ್ಸ್ಗಳನ್ನ ನಾವು ನೋಡೋಕೆ ಸಿಕ್ತು. ಆಮೇಲೆ ನಮ್ಮ ಕರ್ನಾಟಕದ ಬೌಲರ್ ಪ್ರಸಿದ್ಧ ಕೃಷ್ಣ ಅವರು ತಮ್ಮ ಮೊದಲನೇ ಬಾಲಲ್ಲೇ ಶ್ರೇಯಸ್ ಅಯ್ಯರ್ ಅವ್ರನ್ನ ವಿಕೆಟ್ ತೆಗಿತಾರೆ. ಮ್ಯಾಚು ಈ ಗುಜರಾತ್ ಟೈಟನ್ಸ್ ಕಡೆಯಿಂದ ಹೋಗ್ತಾ ಇದ್ದದನ್ನ ಮತ್ತೆ ಫುಲ್ ಬ್ಯಾಕ್ ಮಾಡಿದ್ದೆ ಪ್ರಸಿದ್ಧ ಕೃಷ್ಣ ಅವರು. ಬಟ್ ಲಾಸ್ಟ್ ಡೆತ್ ಓವರ್ಸಲ್ಲಿ ಪ್ರಸಿದ್ಧ ಕೃಷ್ಣ ಅವರೇ 1 6 1 4 ಕೊಟ್ಟು ಮತ್ತೆ ಮ್ಯಾಚು ಪಂಜಾಬ್ ಕಡೆಗೆ ಹೊಂಟೋಯ್ತು. ಈ ಥರ ಸಿಚುವೇಶನ್ ಬಂತು. ಸೊ ಇದಾಗಿತ್ತು ಇಂದಿನ ದಿನದ ಪ್ರಿಡಿಕ್ಷನ್ನು. ಈಗ ಇಂದಿನ ದಿನದ ಮ್ಯಾಚು. ಸೊ ಇವತ್ತಿಂದು ಯಾರ್ಯಾರಪ್ಪ ನಡುವೆ ಮ್ಯಾಚು ಅಂತಂದರೆ, ಇವತ್ತಿನ ಮ್ಯಾಚ್ ಬಂದು LSG ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. LSG ಕಡೆ ಇದ್ದಂಥ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬಂದಿರು. ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಇದ್ದಂಥ ರಿಷಬ್ ಪಂತ್ ಲಕ್ನೋಸ್ ಕಡೆ ಬಂದಿದ್ರು. ಸೊ ಇದೊಂಥರ ರೈವಲ್ರಿ ಇರುತ್ತೆ ಟೀಮ್ ಟು ಟೀಮು. ನೋಡಬೇಕು. ಲಕ್ನೋ ಅವರು ಲೋಗೋ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನು ಅದೃಷ್ಟನೋ ಏನಾಗುತ್ತೋ ನೋಡ್ಬೇಕು ಈ ಸತಿ. ಹಾಗೆ ಡೆಲ್ಲಿ ಕ್ಯಾಪಿಟಲ್ಸು ಸಖತ್ತಾಗಿದೆ ಟೀಮು. ಲಕ್ನೋ ಅವರು ಸೂಪರ್ ಇದೆ. ಈಕ್ವಲ್ ಫೈಟ್ಸ್ ಇರುತ್ತೆ ಇವತ್ತು. ಮತ್ತು ಇವತ್ತಿನ ಮ್ಯಾಚ್ ಬಂದು ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಯಕಾನ ಕ್ರಿಕೆಟ್ ಸ್ಟೇಡಿಯಂ ಲಕ್ನೋವಲ್ಲಿರೋದು. ಸೊ ಲಕ್ನೋವಲ್ಲಿ ಬಂದು ಅದು ಸಹ ಚೇಸಿಂಗ್ ಪಿಚ್ಚು, ಹೈ ಸ್ಕೋರಿಂಗ್ ಪಿಚ್ಚು, ಮೀನ್ಸ್ ಬ್ಯಾಟಿಂಗ್ ಪಿಚ್ಚು. ಬಟ್ ನಿನ್ನೆ ಥರ ಏನಾದರೂ ಮಳೆ ಬಂದು ಹೋಗಿದ್ರೆ ಅಥವಾ ಗಾಳಿ ಹೆವಿ ಬೀಸ್ತಾ ಇದ್ರೆ ಅಥವಾ ಉದ್ರು ಡ್ರಿಜ್ಲಿಂಗ್ ಥರ ಮಳೆ ಬರ್ತಾ ಇದ್ರೆ ಪಿಚ್ಚು ಸ್ವಲ್ಪ ಬಿಹೇವ್ ಚೇಂಜ್ ಆಗುತ್ತೆ. ಆ ಥರ ಏನಿಲ್ಲ ಅನಿಸುತ್ತೆ ಲಕ್ನೋವಲ್ಲಿ. ವೆದರ್ ಕಂಡೀಷನ್ಸ್ ಈಸ್ ಗುಡ್. ನೋಡೋಣ. ಹಾಗೆ LSG ಮತ್ತು ಗುಜರಾತ್ ಟೈಟನ್ಸ್ ಅವರ ಪ್ಲೇಯಿಂಗ್ 11 ಏನಿರುತ್ತೆ ನೋಡೋಣ ಬನ್ನಿ. LSG ಟೀಮಿನ 4 ಜನ ಫಾರಿನ್ ಪ್ಲೇಯರ್ಸ್ ಯಾರಿರ್ಬೋದು ಅಂತ ನೋಡೋಣ ಬನ್ನಿ. ಆಡಮ್ ಮ್ಯಾಕ್ರಮು, ಆ್ಯನ್ರಜ್ ನೋಕಿಯಾ, ಮಿಚಲ್ ಮಾರ್ಷ್, ಹಾಗೆ ನಿಕ್ಲಸ್ ಪೋರನು. ಇನ್ನು ಇಂಡಿಯನ್ ಪ್ಲೇಯರ್ಸಿಗೆ ಬಂದರೆ ರಿಷಬ್ ಪಂತ್, ಶಾಬಜ್ ಅಹಮದ್, ಆ್ಯಂಡ್ ನೆಕ್ಸ್ಟು ಮೊಹಮ್ಮದ್ ಶಮಿ, ದಿಗ್ವೇಶ್ ರಾತಿ, ಅಬ್ದುಲ್ ಸಮದ್, ಹಾಗೆ ಅವಿನಾಶ್ ಖಾನು, ಆಯುಷ್ ಬದೋನಿ. ಇಲ್ಲಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮುಕೇಲ್ ಚೌಧರಿನ ತಗೊತಾರೋ ಅಥವಾ ಅರ್ಜುನ್ ತಂಡೂರ್ಕರ್ ಅವ್ರನ್ನ ಆಡಿಸ್ತಾರೋ ನೋಡಬೇಕಾಗುತ್ತೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಪ್ಲೇಯಿಂಗ್ 11 ಬಂದು ಡೇವಿಡ್ ಮಿಲ್ಲರು,
KL ಜೆಮಿಸನ್ನು, ಲುಂಗಿ ಇಂಗಿಡಿ ಹಾಗೂ ನಿಶಾಂಕ ಅವರು. ಆ್ಯಂಡ್ ಇಂಡಿಯನ್ ಪ್ಲೇಯರ್ಸ್ ಬಂದು ಅಭಿಷೇಕ್ ಪೋವೆಲ್, ಅಚುತೋಷ್ ಶರ್ಮಾ, ಅಕ್ಷರ್ ಪಟೇಲ್. KL ರಾಹುಲ್, ಕುಲ್ದೀಪ್ ಯಾದವ್, ಮುಖೇಶ್ ಕುಮಾರ್ ಆ್ಯಂಡ್ ನಟರಾಜನ್ ಅವರು ಅಂತ ಅಂದ್ಕೊಂಡಿದ್ದೀನಿ. ಪೃಥ್ವಿ ಶಾಕ್ ಚಾನ್ಸ್ ಕೊಡ್ತಾರೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಅಥವಾ ಕರುಣ್ ನಾಯರಿಗೆ ಚಾನ್ಸ್ ಕೊಡ್ತಾರೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾದು ನೋಡಬೇಕು. ಲೆಟ್ಸ್ ಸಿ. ಪ್ಲೇಯಿಂಗ್ 11 ನೋಡಿದ್ರಲ್ಲ, ಇದು ನನ್ನ ಪ್ಲೇಯಿಂಗ್ 11. ನಿಮ್ಮ ಪ್ಲೇಯಿಂಗ್ 11 ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಒಂದು ಮ್ಯಾಚಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಏನು ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಯಾವ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ನಡೀತಾ ಇದೆಯೋ ಅವರೇ ಗೆದ್ದಿರೋದು. ಆ್ಯಂಡ್ ಆಲ್ಮೋಸ್ಟ್ ಅವರೇ ಟಾಸ್ ವಿನ್ ಆಗಿರೋದು. ಫಸ್ಟ್ ಮ್ಯಾಚ್ ತಗೊಳ್ಳಿ, RCB ಟಾಸ್ ವಿನ್ ಆಯಿತು. ಸೆಕೆಂಡ್ ಮ್ಯಾಚ್ ಮುಂಬೈ ಟಾಸ್ ವಿನ್ ಆಯಿತು. ಮೂರನೇ ಮ್ಯಾಚ್ RR ಟಾಸ್ ವಿನ್ ಆಯಿತು. ನಿನ್ನೆ ಪಂಜಾಬ್ ಟಾಸ್ ವಿನ್ ಆಯಿತು. ಈ 4 ಮ್ಯಾಚ್ನಲ್ಲೂ 4 ಹೋಮ್ ಗ್ರೌಂಡು ಯಾರ್ದಿರುತ್ತೋ ಅವರೇ ಟಾಸು ವಿನ್ ಆಗಿದ್ದಾರೆ, ಮ್ಯಾಚು ವಿನ್ ಆಗಿದೆ. ಹಾಗೂ 4 ಟೀಮು ಚೇಸಿಂಗ್ಗೆ ತಗೊಂಡಿರೋದು. ಇವತ್ತೇನಾದ್ರು ಚೇಂಜಸ್ ಆಗ್ಬೋದಾ? ಇವತ್ತು ಮ್ಯಾಚ್ ಇರೋದು ಲಕ್ನೋವಲ್ಲಿ. ಸೊ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆಲ್ಲುತ್ತೆ ಆ್ಯಂಡ್ ದೇ ವಿಲ್ ಚೇಸ್. ಅವರು ಚೇಸಿಂಗ್ನ ತೊಗೊತಾರೆ, ಮೀನ್ಸ್ ಬಾಲಿಂಗ್ನ ಆಯ್ಕೆ ಮಾಡ್ಕೋತಾರೆ. ಲೆಟ್ ಸಿ ಏನಾಗುತ್ತೆ ಅಂತ. ಇವತ್ತು ಅದು ಚೇಂಜ್ ಆಗುತ್ತೆ ಅಂತ ನನ್ನ ಪ್ರಿಡಿಕ್ಷನ್ನು. ನೋಡೋಣ, ನಿಮ್ಮ ಪ್ರಿಡಿಕ್ಷನ್ ಏನಿದೆ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತೆ ಭೇಟಿ ಆಗ್ತಾರಣ. ಮಿಸ್ ಇಲ್ಲದೆ ನೋಡ್ತಾ ಇರಿ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್.